ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಾಂಕರಾದ್ವೈತ ವೇದಾಂತ ಸಿದ್ಧಾಂತದ ಪ್ರಕಾರ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ, ಕರ್ಮಗಳಿಂದ ಅಲ್ಲ. ಏಕೆಂದರೆ ಬ್ರಹ್ಮಪ್ರಾಪ್ತಿ ಎನ್ನುವಂಥದ್ದು ಪ್ರತಿಯೊಬ್ಬ ಜೀವನಿಗೂ ಆಗಿಯೇ ಬಿಟ್ಟಿದೆ. ಪ್ರತಿಯೊಬ್ಬರೂ ನಿಜವಾಗಿ ಬ್ರಹ್ಮಸ್ವರೂಪನೇ ಆಗಿದ್ದಾರೆ. ಆದರೆ ಅದು ತಿಳಿದಿಲ್ಲ. ಯಾತರಿಂದ? ಅವಿದ್ಯೆಯಿಂದ, ಅಜ್ಞಾನದಿಂದ. ಅಜ್ಞಾನಿಗಳಾದ ಮಾನವರಿಗೆ ಅವರ ಪರಮಾರ್ಥ ಸ್ವರೂಪ ಅರ್ಥವಾಗಿಲ್ಲ. ಇಂಥ ಅಜ್ಞಾನವನ್ನು ಕಳೆದುಕೊಳ್ಳಬೇಕಾದರೆ, ನಾಶ ಮಾಡಿಕೊಳ್ಳಬೇಕಾದರೆ ಜ್ಞಾನವೇ ಬೇಕು. ಅಜ್ಞಾನವನ್ನು ಭಾಷ್ಯಕಾರ ಶಂಕರರು ಅಂಧಕಾರ ಅಂತ ಕರೀತಾರೆ. ಅಂಧಕಾರ ಅಂದ್ರೇನು? ತಮಸ್ಸು, ಕತ್ತಲೆ. ಕತ್ತಲೆ ಕೋಣೆಯಲ್ಲಿ ಕೂತ್ಕೊಂಡಿದ್ದೇವೆ. ಕತ್ತಲೆ ಹೋಗಬೇಕಾದರೆ ಬೆಳಕೇ ಬರಬೇಕಲ್ವೇ? ಬೆಳಕು ಬಾರದೆ ಹೋದರೆ ಕತ್ತಲೆ ತೊಲಗುವುದಿಲ್ಲ. ಅದೇ ರೀತಿಯಲ್ಲಿ ಅವಿದ್ಯಾ ಎನ್ನುವಂಥ ಕತ್ತಲೆ, ಅಜ್ಞಾನ ಎನ್ನುವಂಥ ಅಂಧಕಾರ ನಾಶವಾಗಬೇಕಾದರೆ ಆತ್ಮಜ್ಞಾನವೇ ಬೇಕು ಅಂತ ಹೇಳ್ತಾರೆ. ಅಜ್ಞಾನ ಅಂದ್ರೇನು? ಅಜ್ಞಾನದಿಂದ ಆಗಿರುವಂಥ ಅನರ್ಥವೇನು? ಅಜ್ಞಾನವೂ ಇರಲಿ, ಜ್ಞಾನವೂ ಇರಲಿ. ಇಲ್ಲ, ಕತ್ಲೆ ಯಾಕೆ ತೊಂದರೆ? ಕತ್ಲೆ ಇರಲಿ ಬಿಡಿ. ಕತ್ಲೆಯ ಬಳಿಗೆ ಏನು ತಪ್ಪು ಅಂದರೆ, ಕತ್ತಲೆಯಲ್ಲಿ ಅಡುಗೆ ಮಾಡೋಕ್ಕಾಗೋದಿಲ್ಲ, ಕತ್ತಲೆಯಲ್ಲಿ ತರಕಾರಿಯನ್ನು ಕಟ್ ಮಾಡೋಕ್ಕಾಗೋದಿಲ್ಲ, ಕತ್ತಲೆಯಲ್ಲಿ ಊಟ ಮಾಡೋಕ್ಕಾಗೋದಿಲ್ಲ, ಕತ್ತಲೆಯಲ್ಲಿ ಪುಸ್ತಕ ಬರೆಯೋಕ್ಕೂ ಆಗೋದಿಲ್ಲ. ಮನುಷ್ಯ ಕತ್ತಲೆಯಲ್ಲೇ ಇದ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಅದೇ ರೀತಿಯಲ್ಲಿ ಅಜ್ಞಾನವೆಂಬ ಕತ್ತಲೆಯಿಂದ ಮಾನವರಿಗೆ ಏನು ಅನರ್ಥವಾಗಿದೆ ಎನ್ನುವುದನ್ನು ಭಗವತ್ಪಾದ ಶಂಕರರು ಬೃಹದಾರಣ್ಯಕ ಭಾಷ್ಯದಲ್ಲಿ ಬರೀತಾರೆ. ಆ ವಾಕ್ಯವನ್ನು ಒತ್ತೆ ನೋಡಿ. 4:3:20 ಇದಂ ಅವಿದ್ಯಾಯಾಃ ಸತತ್ವಂ ಉಕ್ತಂ ಭವತಿ. ಅವಿದ್ಯಾಯಾ ಸತತ್ವಂ, ಅವಿದ್ಯೆಯ ಸ್ವರೂಪ, ಅವಿದ್ಯೆಯ ಹಣೆ ಬರಹ, ಅವಿದ್ಯೆಯಿಂದ ಆಗಿರುವಂಥ ತೊಂದರೆ ಏನು ಎನ್ನುವುದನ್ನು ಹೇಳ್ತೀವಿ ಈಗ. ಅಂದು ಅವಿದ್ಯಾಯಾ ಸತತ್ವಂ, ಅವಿದ್ಯೆಯ ಹಣೆ ಬರಹ, ಅವಿದ್ಯೆಯ ಸ್ವಭಾವ, ಅವಿದ್ಯೆಯ ಜಾತಕವಿದು ಏನು? ಸರ್ವಾತ್ಮಾನಂ ಸಂತಂ ಅಸರ್ವಾತ್ಮತ್ವೇನ ಗ್ರಾಹಯತಿ. ಪ್ರತಿಯೊಬ್ಬ ಜೀವನೂ ಕೂಡ ಸರ್ವಾತ್ಮನಾಗಿದ್ದಾನೆ, ನಿರುಪಾಧಿಕವಾದ ಪರಬ್ರಹ್ಮವೇ ಆಗಿದ್ದಾನೆ.
ಇಂಥ ಸರ್ವಾತ್ಮಕನಾಗಿರುವ ನಿರುಪಾಧಿಕನಾಗಿರುವ ಆತ್ಮನನ್ನು ಅಸರ್ವಾತ್ಮತ್ವೇನ, ನಾನು ಸರ್ವಾತ್ಮನಲ್ಲ, ನಾನೊಬ್ಬ ಜೀವ, ನಾನು ಕೃಷ್ಣಮೂರ್ತಿ, ನಾನು ನಾಗರಾಜ ಶರ್ಮ, ನಾನು ನರಸಿಂಹಮೂರ್ತಿ ಎಂದು ತನಗೆ ಬೇಲಿ ಹಾಕಿಬಿಡುತ್ತೆ. ಉಪನಿಷತ್ತುಗಳ ಪ್ರಕಾರ ಜರಾ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ, ಎಲ್ಲ ಜೀವಾತ್ಮರು ಕೂಡ ಜನ್ಮ ಮರಣ ರಹಿತವಾಗಿರುವ ಪರಬ್ರಹ್ಮ ಸ್ವರೂಪರೇ ಆಗಿದ್ದರೂ ಅಜ್ಞಾನವು ಈ ಜ್ಞಾನವನ್ನು ಮುಚ್ಚಾಗಿ ಬಿಟ್ಟು ಸರ್ವಾತ್ಮಾನಂ ಸಂತಮಾತ್ಮಾನಂ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ ಸ್ವರೂಪಂ ಆತ್ಮಾನಂ ಅಸರ್ವಾತ್ಮತ್ವೇನ ನಿತ್ಯ ಅಶುದ್ಧತ್ವೇನ ನಿತ್ಯ ಅಬುದ್ಧತ್ವೇನ ನಿತ್ಯ ಬದ್ಧತ್ವೇನ ಗ್ರಾಹಯತಿ. ನೋಡಿ, ಅವಿದ್ಯಾ ಎಂಥ ಕೆಲಸ ಮಾಡಿದೆ, ಎಂಥ ಅನರ್ಥಕಾರಿಯಾಗಿದೆ ಅವಿದ್ಯೆ. ಅವಿದ್ಯೆಯಿಂದಲೇ ನಮಗೆ ದುಃಖ, ಅವಿದ್ಯೆಯಿಂದಲೇ ನಮಗೆ ಜನ್ಮ ಮರಣ, ಅವಿದ್ಯೆಯಿಂದಲೇ ಕ್ರಿಯಾಕಾರಕ ಫಲಭೇದ ಬುದ್ಧಿ. ಆದ್ದರಿಂದ ಸರ್ವಾತ್ಮನಾಗಿರುವ ನನ್ನನ್ನು ಅಸರ್ವಾತ್ಮ ಎಂದು ಗ್ರಾಹಯತಿ ಮಾಡುತ್ತದೆ, ತಿಳಿಸಿಕೊಡುತ್ತದೆ. ಆತ್ಮನಃ ಅನ್ಯತೆ ವಸ್ತ್ವಂತರಮಪಿ ಅವಿದ್ಯಮಾನಂ ಪ್ರತ್ಯುಪಸ್ಥಾಪಯತಿ ಅವಿದ್ಯಾ. ಎಷ್ಟು ಚೆನ್ನಾಗಿ, ತನಗಿಂತ ಭಿನ್ನವಾಗಿ ಯಾವುದೊಂದು ಇಲ್ಲ. ಆತ್ಮಹಿಮೇದಂ ಸರ್ವಂ, ಇದು ತನ್ನಲ್ಲಿ ತೋರುತ್ತಿರುವಂಥ ದ್ವೈತ ಪ್ರಪಂಚ. ಸಿನಿಮಾ ಪರದೆ ಮೇಲೆ ಬೇಕಾದಷ್ಟು ಗೊಂಬೆಗಳು ತೋರ್ತಾ ಇವೆ, ಯಾವ ಗೊಂಬೆಯೂ ಸತ್ಯವಲ್ಲ. ಅದೇ ರೀತಿಯಲ್ಲಿ ತನ್ನಲ್ಲಿ ಅವಸ್ಥಾತ್ರಯ, ತನ್ನಲ್ಲಿ ದ್ವೈತ ಪ್ರಪಂಚ ಅಂತ ತೋರ್ತಾ ಇದೆ. ಇದು ಅರ್ಥವಾಗದೆ ತನಗಿಂತ ಭಿನ್ನವಾಗಿ ವಸ್ತ್ವಂತರಂ, ಅನ್ಯತೆ ವಸ್ತು ವಸ್ತುವಂತರಂ, ನನಗಿಂತ ಭಿನ್ನವಾಗಿ ಪಂಚಭೂತಗಳು ಉಂಟು, ನನಗಿಂತ ಭಿನ್ನವಾಗಿ ಆಧ್ಯಾತ್ಮಿಕ ಪ್ರಪಂಚ ಅಂತ ಉಂಟು, ನನಗಿಂತ ಭಿನ್ನವಾಗಿ ದೇವತೆಗಳಿದ್ದಾರೆ ಎನ್ನುವ ದ್ವೈತ ದರ್ಶನವನ್ನು ಮಾಡಿಸುತ್ತದೆ ಅವಿದ್ಯ. ಆತ್ಮನಃ ಅನ್ಯತೆ, ತನಗಿಂತ ಭಿನ್ನವಾಗಿ ವಸ್ತ್ವಂತರಂ, ಬೇರೆ ವಸ್ತುವನ್ನು ಸತ್ಯವಾಗಿರುವಂತೆ ತೋರಿಸುತ್ತಿದೆ. ಆ ವಸ್ತು ನಿಜವಾಗಿ ಹೇಗಿದೆ? ಅವಿದ್ಯಮಾನಂ. ಶ್ರೀರಾಮಚಂದ್ರ ಕನಸಿನಲ್ಲಿ ಇದ್ದವನು ನಾನು ಒಬ್ಬನೇ, ನನಗಿಂತ ಭಿನ್ನವಾಗಿ ಕನಸಿನಲ್ಲಿ ಯಾವ ವಸ್ತುಗಳು ಇಲ್ಲ. ಕನಸಿನ ಕಂಡಂಥ ಆನೆ, ಕನಸಿನಲ್ಲಿ ಕಂಡಂಥ ಸೊಳ್ಳೆ, ಕನಸಿನಲ್ಲಿ ಕಂಡಂಥ ಸೂಜಿ, ಕನಸಿನಲ್ಲಿ ಕಂಡಂಥ ರಾಗಿ ಕಾಳು ಎಲ್ಲವೂ ನಾನೇ ಅಲ್ವೇ? ಎಚ್ಚರವಾದ ಮೇಲೆ ಎಲ್ಲವೂ ನಾನು ಅಂತ ತಿಳ್ಕೊತಾನೆ. ಆ ಕನಸಿನಲ್ಲಿರುವಾಗ ನಾನು ಬೇರೆ ಆನೆ ಬೇರೆ ಅಂತ ಕಾಣುವಂತೆ ಆತ್ಮನಃ ವಸ್ತ್ವಂತರಂ ಪ್ರತ್ಯುಪಸ್ಥಾಪಯತಿ, ಪ್ರೊಜೆಕ್ಟ್ಸ್ ತಂದು ಬಿಡ್ತಾ ಇದೆ. ನಾನು ಮನುಷ್ಯ, ನಾನು ಸಂಸಾರಿ, ನಾನೊಬ್ಬ ಜೀವ, ನನಗಿಂತ ಭಿನ್ನವಾಗಿ ಈ ಪ್ರಪಂಚವಿದೆ ಅಂತ ಮಾಡಿಕೊಂಡಿದ್ದೆ. ಇದಕ್ಕೆ ಕಾರಣ ಅವಿದ್ಯಾ. ಅವಿದ್ಯಮಾನಂ ವಸ್ತ್ವಂತರಂ, ತನಗಿಂತ ಭಿನ್ನವಾಗಿ ಏನೂ ಇಲ್ಲ. ಬ್ರಹ್ಮೈವೇದಂ ವಿಶ್ವಂ, ಆತ್ಮೈವೇದಂ ವಿಶ್ವಂ ಅನ್ನುವುದು ಪರಮಾರ್ಥ. ಈ ಪರಮಾರ್ಥ ಜ್ಞಾನವಿಲ್ಲದ್ದರಿಂದ ಅವಿದ್ಯೆಯು ತನ್ನ ಆಟವನ್ನು ತೋರಿಸ್ತಾ ಇದೆ. ಈ ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳನ್ನು ಅವಿದ್ಯೆಯು ತನ್ನ ತೆಕ್ಕೆಯಲ್ಲಿ ಹಾಕ್ಕೊಂಡ್ಬಿಟ್ಟಿದೆ. ದೇವತೆಗಳಾಗಿರ್ಬೋದು, ಪಿತೃಗಳಾಗಿರ್ಬೋದು, ಋಷಿಗಳೇ ಆಗಿರ್ಬೋದು, ಬ್ರಹ್ಮಜ್ಞಾನಿಯೊಬ್ಬನನ್ನು ಬಿಟ್ಟು ಉಳಿದ ಯಾರನ್ನೂ ಕೂಡ ಅವಿದ್ಯೆಯು ಬಿಡ್ತಾ ಇಲ್ಲ. ಆದ್ದರಿಂದ ಅವಿದ್ಯೆಯಿಂದ ತನ್ನನ್ನು ಸಂಸಾರಿ ಅಂತಲೂ, ಅವಿದ್ಯೆಯಿಂದ ತನಗಿಂತ ಭಿನ್ನವಾಗಿ ದ್ವೈತ ಪ್ರಪಂಚ ಉಂಟು ಅಂತ ಮಾಡಿಕೊಂಡು, ಇದರಿಂದ ಜನ್ಮ ಮರಣ ಸುಖ ದುಃಖ ರಾಗ ದ್ವೇಷ ಭಯ ಪುಣ್ಯ ಪಾಪ ಧರ್ಮ ಅಧರ್ಮ ಸ್ವರ್ಗ ನರಕ ಎಲ್ಲ ಭೇದವೂ ತೋರ್ತಾ ಇದೆ. ಯಾವಾಗ ನೀವು
ಆ ಸಿನಿಮಾದಲ್ಲಿ ಕಾಣುತ್ತಿರುವ ವಸ್ತುಗಳನ್ನು ಸತ್ಯ ಅಂತ ಮಾಡ್ಕೊಂಡ್ಬಿಟ್ರ ಅವಿದ್ಯೆ ಶುರುವಾಯಿತು. ಅಲ್ಲಿಂದ ಮಹಾರಾಜ ಬರ್ತಾನೆ, ಮಹಾರಾಣಿ ಬರ್ತಾಳೆ, ಮಂತ್ರಿ ಬರ್ತಾನೆ, ಅನಂತರ ಪ್ರಜೆಗಳು ಬರ್ತಾರೆ, ದುಷ್ಟರಾದಂಥ ಶತ್ರುಗಳು ಬರ್ತಾರೆ, ಯುದ್ಧವಾಗುತ್ತೆ, ಸಾಯ್ತಾರೆ. ನಿಜವಾಗಿ ಏನೂ ಆಗಿಲ್ಲ, ಎಲ್ಲವೂ ಪರದೆ. ಅದೇ ರೀತಿಯಲ್ಲಿ ಅಜ್ಞಾನವೆಂಬ ದೋಷದಿಂದ ದ್ವೈತ ಪ್ರಪಂಚ ಅಂತ ಕಾಣ್ತಾ ಇದೆ. ಈ ಅಜ್ಞಾನವನ್ನು ನಾಶ ಮಾಡಿಕೊಳ್ಳಬೇಕಾದರೆ ನ ಶಸ್ತ್ರೇಣ ನ ಅಸ್ತ್ರೇಣ ನ ಮಂತ್ರೇಣ ಯಾತರಿಂದಲೂ ಸಾಧ್ಯವೇ. ಕತ್ತಲೆಯನ್ನು ನಾಶ ಮಾಡಿಕೊಳ್ಳಬೇಕಾದರೆ, ಕತ್ತಲೆಯನ್ನು ದೂರ ಮಾಡಿಕೊಳ್ಬೇಕಾದ್ರೆ ಬೆಳಕೇ ಬೇಕಲ್ವೇ? ಅದೇ ರೀತಿಯಲ್ಲಿ ಅಜ್ಞಾನವೆಂಬ ದೊಡ್ಡ ಶತ್ರುವನ್ನು ನಾಶ ಮಾಡಿಕೊಳ್ಳಬೇಕಾದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ತಮೇವಂ ವಿದ್ವಾನ್ ಅಮೃತಃ ಇಹ ಭವತಿ ಎನ್ನುವಂತೆ ಆತ್ಮತತ್ವವನ್ನು ಅರ್ಥ ಮಾಡಿಕೋ. ಅಹಂ ಬ್ರಹ್ಮಾಸ್ಮಿ ಅರ್ಥ ಮಾಡಿಕೊಂಡ ಕೂಡಲೇ ಅಜ್ಞಾನವು ಬಾಧಿತವಾಗಿ ಬಿಡುತ್ತದೆ. ಯಾವಾಗ ಅಜ್ಞಾನ ಬಾಧಿತವಾಯಿತೋ, ಅಜ್ಞಾನದಿಂದ ತೋರುತ್ತಿದ್ದಂಥ ದ್ವೈತ ಪ್ರಪಂಚವೆಲ್ಲವೂ ಕಲ್ಪಿತ ಅಂತ ಅರ್ಥವಾಗಿಬಿಟ್ಟು ಅದ್ವೈತಂ ಬುದ್ಧ್ಯತೆ ತದ ಎನ್ನುವ ಮಾತನ್ನು ಬೃಹದಾರಣ್ಯಕ ಭಾಷ್ಯದಲ್ಲಿ ಭಗವತ್ಪಾದ ಶಂಕರರು ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ವೇದಾಂತ ಸಂದೇಶಗಳನ್ನು ತಿಳಿದುಕೊಂಡು ಅಜ್ಞಾನವನ್ನು ನೀಗಿಕೊಂಡು ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಪ್ರವಚನ ಪುಷ್ಪವನ್ನು ಸದ್ಗುರು ಶಂಕರರ ಪರಮ ಪವಿತ್ರ ಪಾವನ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾ ಧನ್ಯನಾಗುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.